ಹರಃ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಗುರುದೇವೋ ಮಹಾದೇವೋ ಗುರುದೇವಃ ಸದಾಶಿವಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಓ ಯಸ್ಕೆ ಗುರುವೇ ನಮಃ. ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಆಷಾಢ ಮಾಸದ ಮಾಸ ಭವಿಷ್ಯ ಹಾಗೂ ದಿನ ವಿಶೇಷಗಳನ್ನು ಗಮನಿಸೋಣ. ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷದಿಂದ ಆಷಾಢ ಮಾಸ ಅಮಾವಾಸ್ಯೆಯವರೆಗೆ. ಆಷಾಢ ಮಾಸದಲ್ಲಿ ಗ್ರಹಗಳ ಬದಲಾವಣೆ ಹಾಗೂ ಆಷಾಢ ಮಾಸದ ದಿನ ವಿಶೇಷಗಳನ್ನು ತಿಳಿಯೋಣ. ಜುಲೈ 16ನೇ ತಾರೀಕು ಗುರುವಾರ ಸೂರ್ಯಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪ್ರವೇಶ. ರಾತ್ರಿ 11:39ಕ್ಕೆ ಕರ್ಕಾಟಕ ಸಂಕ್ರಮಣ ಪ್ರಾರಂಭ. ಜುಲೈ 17 ಶುಕ್ರವಾರ ಆಷಾಢ ಮಾಸ ಮೊದಲ ಆಡಿ ಶುಕ್ರವಾರ, ಲಕ್ಷ್ಮೀ ಪೂಜೆ. ಜುಲೈ 24 ಎರಡನೇ ಶುಕ್ರವಾರ ಆಡಿ ಶುಕ್ರವಾರ, ಲಕ್ಷ್ಮೀ ಪೂಜೆ. ಜುಲೈ 25ನೇ ತಾರೀಕು ಶನಿವಾರ ಸರ್ವತ್ರ ಏಕಾದಶಿ, ಬೆಳಗ್ಗೆ 11:34ಕ್ಕೆ ಮುಕ್ತಾಯ. 26 ಜುಲೈ ಭಾನುವಾರ ಪ್ರದೋಷ ಪೂಜೆ. 29 ಜುಲೈ ಬುಧವಾರ ಗುರು ಹುಣ್ಣಿಮೆ, ವ್ಯಾಸ ಪೂಜೆ. ಜುಲೈ 31ನೇ ತಾರೀಕು ಶುಕ್ರವಾರ ಆಷಾಢ ಆಡಿ ಶುಕ್ರವಾರ, ಲಕ್ಷ್ಮೀ ಪೂಜೆ. ಆಗಸ್ಟ್ 2ನೇ ತಾರೀಕು ಭಾನುವಾರ ಸಂಕಷ್ಟಹರ ಚತುರ್ಥಿ. ಚಂದ್ರೋದಯ ರಾತ್ರಿ 9:22ಕ್ಕೆ. ಆಗಸ್ಟ್ 8ನೇ ತಾರೀಕು ಮಂಗಳವಾರ ಶ್ರೀ ಚಾಮುಂಡೇಶ್ವರಿ ತಾಯಿಯ ಜನ್ಮೋತ್ಸವ. ಆಗಸ್ಟ್ 7ನೇ ತಾರೀಕು ಶುಕ್ರವಾರ ಆಡಿ ಶುಕ್ರವಾರ, ಲಕ್ಷ್ಮೀ ಪೂಜೆ. ಆಗಸ್ಟ್ 9ನೇ ತಾರೀಕು ಭಾನುವಾರ ಸರ್ವತ್ರ ಏಕಾದಶಿ. ಆಗಸ್ಟ್ 10ನೇ ತಾರೀಕು ಸೋಮವಾರ ಸೋಮ ಪ್ರದೋಷ. 11ನೇ ತಾರೀಕು ಆಗಸ್ಟ್ ಮಂಗಳವಾರ ಮಾಸ ಶಿವರಾತ್ರಿ. ಆಗಸ್ಟ್ 12ನೇ ತಾರೀಕು ಬುಧವಾರ ಆಷಾಢ ಅಮಾವಾಸ್ಯೆ, ರಾತ್ರಿ 11:06 ಮುಕ್ತಾಯ. ಜ್ಯೋತಿರ್ಭೀಮೇಶ್ವರ ವ್ರತ, ನಾಗರ ಅಮಾವಾಸ್ಯೆ ಅಥವಾ ಪತಿ ಸಂಜೀವಿನಿ ವ್ರತ ಎಂದು ಕರೆಯುತ್ತಾರೆ. ಈ ವ್ರತವನ್ನು ವಿವಾಹಿತ ಮಹಿಳೆಯರು ಹಾಗೂ ಅವಿವಾಹಿತ ಕನ್ಯೆಯರು ಈ ವ್ರತವನ್ನು ಮಾಡಬಹುದು. ಇನ್ನ ಗ್ರಹಗಳ ಬದಲಾವಣೆಯ ಬಗ್ಗೆ ನೋಡೋಣ. ಜುಲೈ 16ನೇ ತಾರೀಕು ಸೂರ್ಯಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪ್ರವೇಶ. ಮಿಥುನ ರಾಶಿಯಲ್ಲಿ ಬುಧಗ್ರಹ ವಕ್ರತ್ಯಾಗ ರುಜು ಸಂಚಾರ ಜುಲೈ 24ನೇ ತಾರೀಕು ರಾತ್ರಿ 4:53ರಿಂದ. ಮೀನರಾಶಿಯಲ್ಲಿ ಶನೈಶ್ಚರ ಸ್ವಾಮಿ ಸಂಚಾರ ಹಾಗೂ ಜುಲೈ 27ನೇ ತಾರೀಕು ಬೆಳಿಗ್ಗೆ 7:56ರಿಂದ ವಕ್ರಿ ಶನಿ ಅಂದ್ರೆ ವಕ್ರಿ ಶನಿಶ್ಚರ, ವಕ್ರಿಯಾಗಿ ಶನಿಶ್ಚರ ಸಂಚಾರ ಪ್ರಾರಂಭ ಮಾಡುತ್ತಾರೆ. ಆಗಸ್ಟ್ 1ನೇ ತಾರೀಕು ಶುಕ್ರವಾರ ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ ರಾಶಿ ಬದಲಾವಣೆ ಬೆಳಗ್ಗೆ 9:28ಕ್ಕೆ. ಆಗಸ್ಟ್ 2ನೇ ತಾರೀಕು ಕುಜಗ್ರಹ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಬದಲಾವಣೆ ರಾತ್ರಿ 10:51ಕ್ಕೆ. 5ನೇ ತಾರೀಕು ಆಗಸ್ಟ್ ರಾತ್ರಿ 7:54ಕ್ಕೆ ಬುಧಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಬದಲಾವಣೆ. ಇವಿಷ್ಟು ಆಷಾಢ ಮಾಸದಲ್ಲಿ ಗ್ರಹಗಳ ಬದಲಾವಣೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಕುಜಗ್ರಹ ಸಪ್ತಮ ಸ್ಥಾನದಲ್ಲಿ ಗೋಚರಿಸುವಾಗ ಅತಿ ಹೆಚ್ಚಿನ ಶುಭ ಫಲಗಳನ್ನೇ ಈ ಸಮಯದಲ್ಲಿ ನಾವು ನೋಡ್ತಕ್ಕಂಥದ್ದು. ಕುಟುಂಬ ಧನಸ್ಥಾನಾಧಿಪತಿ ಗುರುದೇವರು ಜೂನ್ 2ನೇ ತಾರೀಕು ಅಷ್ಟಮ ಸಂಚಾರ ಮುಗಿಸಿ ಭಾಗ್ಯಸ್ಥಾನದಲ್ಲಿ ಸಂಚರಿಸುವಾಗ
ಏನಾದ್ರೂ ಹಿಂದೆ ಕೆಲಸ ಕಾರ್ಯಗಳು ನಿಂತಿದ್ರೆ ಈ ಪಂಚಮ ಶನಿಯಿಂದ ತೊಂದರೆ ತಾಪತ್ರಯಗಳನ್ನ ಅನುಭವಿಸಿ ಇವರಿಗೆ ತುಂಬಾನೇ ಸಾಕಾಗಿತ್ತು. ಈ ಸಮಯದಲ್ಲಿ ಭಾಗ್ಯಸ್ಥಾನದಲ್ಲಿ ಸೂರ್ಯಗ್ರಹ ಹಾಗೂ ಗುರುಗ್ರಹ ವಿಗ್ರಹ ಯೋಗಗಳಾಗಿ ಪರಿವರ್ತನೆಯಾಗಿ ಭಾಗ್ಯಸ್ಥಾನದಲ್ಲಿ ಗುರುವಿನ ಅತಿ ಹೆಚ್ಚು ಶುಭ ಫಲಗಳನ್ನೇ, ಉಚ್ಚ ಸ್ಥಾನದಲ್ಲಿ ಇರತಕ್ಕಂತಹ ಗುರುವು ಅತಿ ಹೆಚ್ಚಿನ ಶುಭ ಫಲಗಳನ್ನೇ ಆ ಈ ಸಮಯದಲ್ಲಿ ಗುರುವಿನಿಂದ ನಾವು ನಿರೀಕ್ಷಿಸಬಹುದು. ತೃತೀಯ ಹಾಗೂ ಸುಖಸ್ಥಾನಾಧಿಪತಿ ಪೂರ್ವಾದಿತ ಪುಣ್ಯಸ್ಥಾನ. ಕೆಲವರು ವೃಶ್ಚಿಕ ರಾಶಿಯವರಿಗೆ ನಮ್ಗೆ ಭಾಗ್ಯದಲ್ಲಿ ಗುರು ಬಂದ್ರು ನಮ್ಗೆ ಯಾವುದೇ ಒಂದು ಶುಭ ಫಲಗಳು ಈ ಸಮಯದಲ್ಲಿ ಯಾಕೋ ನಾವು ನೋಡಕ್ ಆಗ್ತಾ ಇಲ್ಲ. ಯಾಕೆ ನಮ್ಗೆ ಇನ್ನು ಕೆಲವೊಬ್ಬರಿಗೆ ಮಾತ್ರ, ಅಂದ್ರೆ ಎಲ್ರಿಗೂ ಅಲ್ಲ, ಪಂಚಮ ಸ್ಥಾನದಲ್ಲಿ ಷಣ್ಮಾತ್ಮ ಪೂರ್ವಾರ್ಜಿತ ಪುಣ್ಯಸ್ಥಾನ ಅಂತ ಕರಿತೀವಿ. ಇಲ್ಲಿ ಕರ್ಮಸ್ಥಾನಾಧಿಪತಿ ಅಂದ್ರೆ ಧರ್ಮ ಕರ್ಮಾಧಿಪತಿಗಳು ಅಂತ ಗುರು ಹಾಗೂ ಶನಿಗ್ರಹನ ಹೇಳ್ತೀವಿ. ಇಲ್ಲಿ ಕರ್ಮಾಧಿಪತಿ ಶನಿದೇವರು ಪೂರ್ವಾದಿತ ಪುಣ್ಯಸ್ಥಾನದಲ್ಲಿ ಗೋಚರಿಸುವಾಗ ಇಂದಿನ ನಮ್ಮ ಪೂರ್ವಾಪರ ಕರ್ಮ ಫಲಗಳು ಇನ್ನೂ ನಮ್ಮ ಕರ್ಮ ಕಳೆದಿಲ್ಲಪ್ಪ ಅಂತಂತಂದ್ರೆ ಶುಭ ಫಲಗಳನ್ನ ನೋಡ್ತಕ್ಕಂಥದ್ದು ಸ್ವಲ್ಪ ನಿಧಾನ ಆದ್ರೂ ಕೂಡ ಭಾಗ್ಯದಲ್ಲಿ ಗುರುದೇವರು ಶುಭ ಫಲ ಕಡ್ಡಾಯವಾಗಿ ಕೊಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಇವ್ರೇನಾದ್ರೂ ನಾವು ಅಭಿವೃದ್ಧಿ ಕಾಣ್ಬೇಕಪ್ಪ ಅಂತಂದ್ರೆ ಈ ಸಮಯದಲ್ಲಿ ಉದ್ಯೋಗ ಬದಲಾವಣೆ ಮಾಡುವಂಥದ್ದು, ಸ್ಥಳ ಬದಲಾವಣೆ ಮಾಡುವಂಥದ್ದು, ಇನ್ನೂ ಅತಿ ಹೆಚ್ಚಿನ ಶುಭ ಫಲನ ನಿರೀಕ್ಷಿಸುವುದಕ್ಕೆ ಒಂದು ಕಾರಣವಾಗಿರ್ತದೆ. ಸುಖಸ್ಥಾನದಲ್ಲಿ ರಾಹು ಸಂಚಾರ. ಸುಖಸ್ಥಾನ ತೃತೀಯ ಹಾಗೂ ಸುಖಸ್ಥಾನ ಶನೇಶ್ವರ ದೇವರ ಆಡಳಿತದ ಮನೆಗಳು. ಅಂದರೆ ಇವರಿಗೆ ವೃಶ್ಚಿಕ ರಾಶಿಯವರಿಗೆ ತೃತೀಯ ಸ್ಥಾನ ಮಕರ ರಾಶಿ, ಸುಖಸ್ಥಾನ ಕುಂಭರಾಶಿ ಆಗುತ್ತೆ. ಕುಂಭರಾಶಿಯಲ್ಲಿ ರಾಹು ಸಂಚರಿಸುವಾಗ ಈ ವೃಶ್ಚಿಕ ರಾಶಿಯವರಿಗೆ ಮನೆಗೆ, ವಾಹನಕ್ಕೆ ಸಂಬಂಧಪಟ್ಟಂತೆ ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತೊಂದರೆ ತಾಪತ್ರಯಗಳನ್ನು ಈ ಸಮಯದಲ್ಲಿ ನಾವು ನೋಡಲಾಗುವುದಿಲ್ಲ. ಪಂಚಮ ಸ್ಥಾನದ ಶನೇಶ್ವರ ಅಂದ್ರೆ ಇವ್ರಿಗೆ ಕೆಲಸ ಕಾರ್ಯಗಳು ಮಂದಗತಿಲಿ ಆಗ್ತಾ ಇರೋ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ, ಪಂಚಮ ಸ್ಥಾನ ಅಂತಂದ್ರೆ ಗುರುವಿನ ಮನೆಯಲ್ಲಿ ಶನೇಶ್ವರರು ಸಂಚರಿಸುವಾಗ ಯಾವ್ದಾದ್ರು ಈ ಹೊಳೆ ದಡದಲ್ಲಿ, ನದಿ ಹರಿಯಂತ ದಡದಲ್ಲಿ, ಅಥವಾ ಈ ಹೊಳೆ ಆಂಜನೇಯ ಅಂತ ಕರಿತೀವಿ. ಉದಾಹರಣೆ ನಮ್ಮ ಮದ್ದೂರು ಸಮೀಪದಲ್ಲಿ ಹೊಳೆ ಆಂಜನೇಯ ಅಂತಂದೇಳಿ ಒಂದು ಆಂಜನೇಯ ಸ್ವಾಮಿ ದೇವಾಲಯ ಇದೆ. ಅಲ್ಲಿಗೆ ಇವರು ಒಂದು ಶನಿವಾರ ದಿನ ಭೇಟಿ ಕೊಟ್ಟು ಒಂದೇನಾದ್ರೂ ವಿಳೆದೆಲೆ ಮಾಲೆ ಅಥವಾ ಒಂದು ತುಳಸಿ ಮಾಲೆಯನ್ನು ಕೊಟ್ಟು ಒಂದು ಸಿಂಧೂರವನ್ನು ತಗೊಂಡೋಗಿ ಕೊಟ್ಟು, ಸ್ವಾಮಿ ಹನುಮದೇವರಿಗೆ ಸಂಬಂಧಪಟ್ಟಂತೆ ನಮಗೆ ಇನ್ನೂ ಕಷ್ಟ ಕಾರ್ಪಣ್ಯಗಳು ಇನ್ನೂ ಬಿಡುಗಡೆ ಆಗಿಲ್ಲ ಈ ಸಮಯದಲ್ಲಿ, ಆದ್ರಿಂದ ನಮ್ಮ ಪೂರ್ವಾಪರ ಕರ್ಮ ಫಲಗಳೆಲ್ಲ ಹೋಗಿ ಪುಣ್ಯ ಫಲಗಳನ್ನೇ ಸಿಗುವ ಹಾಗೆ ನಮ್ಗೆ ಮಾಡ್ಕೊಡ್ಬೇಕಪ್ಪ ಅಂತಂದು ಹೇಳ್ಬಿಟ್ಟು ಆಂಜನೇಯ ಸ್ವಾಮಿಗೆ ಒಂದು ಪೂಜೆಯನ್ನು ಕೊಟ್ಟು ಬಂದ್ರೆ ಈ ಸಮಯದಲ್ಲಿ ಶನಿದೋಷ ನಿವಾರಣೆಯಾಗಿ ಶುಭ ಫಲವನ್ನೇ ನಾವು ನಿರೀಕ್ಷಿಸಬಹುದು. ಷಷ್ಠಾಧಿಪತಿ ಹಾಗೂ ಸ್ವರಾಶ್ಯಾಧಿಪತಿ ಅಂದ್ರೆ ವೃಶ್ಚಿಕ ರಾಶ್ಯಾಧಿಪತಿ, ಮೇಷರಾಶಾಧಿಪತಿ ಇಲ್ಲಿ ಸಪ್ತಮ ಸ್ಥಾನದಲ್ಲಿ ಗೋಚರಿಸುವಾಗ ನಮ್ಮ ರಾಶ್ಯಾಧಿಪತಿ ನಮ್ಮ ಮನೆಯನ್ನೇ ನೇರ ವೀಕ್ಷಿಸುವುದರಿಂದ ಯಾವುದೇ ವಿಧವಾದ ತೊಂದರೆ ತಾಪತ್ರಯಗಳ ಅರಿಷ್ಟಗಳಿದ್ರೂ ಕೂಡ ನಿವಾರಣೆಯಾಗ್ತವೆ. ಇಲ್ಲಿ ಆಗಸ್ಟ್ 3ನೇ ತಾರೀಕಿನ ನಂತರ ರಾಷ್ಟ್ರಾಧಿಪತಿ ಕುಜಗ್ರಹ ಅಷ್ಟಮದಲ್ಲಿ ಅಂದರೆ ಬುಧನ ಮನೆಯಲ್ಲಿ ಸಂಚರಿಸುವಾಗ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹಾಗೂ ಸಂಚಾರದಲ್ಲಿ ರಸ್ತೆ ದಾಡ್ತಾ ಇರ್ತೀವಿ, ವಾಹನ ಓಡಿಸ್ತಾ ಇರ್ತೀವಿ, ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗೃತರಾಗಿ ಇರತಕ್ಕಂಥದ್ದು. ಇನ್ನು ಭಾಗ್ಯದಲ್ಲಿ ಕರ್ಮಸ್ಥಾನಾಧಿಪತಿ ಸೂರ್ಯಗ್ರಹ ಹಾಗೂ ಗುರುಗ್ರಹ ಸಂಚರಿಸುವಾಗ ಭಾಗ್ಯ ಅಂತಂದ್ರೆ ತಂದೆಯ ಸ್ಥಾನ ಅಂತ ಹೇಳ್ತೀವಿ. ಸೂರ್ಯದೇವರು ಹಾಗೂ ಗುರುದೇವರಿಂದ ನಾವು ಶುಭ ಫಲಗಳನ್ನೇ ನೋಡಬಹುದು. ಕರ್ಮಸ್ಥಾನದಲ್ಲಿ ಶುಕ್ರಗ್ರಹ ಹಾಗೂ ಕೇತುಗ್ರಹ ಸಂಚರಿಸುವಾಗ ಇಲ್ಲಿ ಶುಕ್ರಗ್ರಹ ನಿಮಗೆ ಸಪ್ತಮ ಹಾಗೂ ದ್ವಾದಶಾಧಿಪತಿ ಕರ್ಮ ಕೇಂದ್ರ ಸ್ಥಾನದಲ್ಲಿ ಗೋಚರಿಸುವಾಗ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿಗಳನ್ನೇ ನೋಡಂತ ಈ ಸಮಯ ಶುಭ ಸಮಯನೇ ಆಗಿರ್ತದೆ. ಇಲ್ಲಿ ಲಾಭಾಧಿಪತಿ ಬುಧಗ್ರಹ ಅಷ್ಟಮ ಸ್ಥಾನದಲ್ಲಿ ವಕ್ರಿ. ಹಿಂದೇನಾದರೂ ವಿಷ್ಣು ದೇವರಿಗೆ ಸಂಬಂಧಪಟ್ಟಂತೆ ನಿಮ್ಮ ಕುಲದೇವರಾಗ್ಬೋದು, ನಿಮ್ಮ ಮನೆ ದೇವರಾಗ್ಬೋದು, ಮೂರ್ನಾಮ ದೇವರಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಹರಕೆ ಕಾಣಿಕೆಗಳನ್ನ ನಿಲ್ಲಿಸಿದ್ರೆ ಸ್ವಲ್ಪ ಲಾಭದ ವಿಷಯಕ್ಕೆ ಸಂಬಂಧಪಟ್ಟಂಗೆ ಏರಿಳಿತಗಳನ್ನ ನೋಡ್ತಕ್ಕಂಥದ್ದು.
ಹಾಗಂತಂದೇಳಿ ಗುರುಬಲ ಇರೋದ್ರಿಂದ ಅದನ್ನೂ ಸಹ ಈ ಸಮಯದಲ್ಲಿ ಶುಭಫಲನೇ ನೋಡ್ಬೋದು. ಆದ್ರೂ ಏನಾದ್ರೂ ನಿಮ್ಮ ಕುಲದೇವರಿಗೆ, ನಿಮ್ಮ ಗ್ರಾಮ ದೇವರಿಗೆ, ನಿಮ್ಮ ಮನೆ ದೇವರಿಗೆ, ಮೂರ್ನಾಮ ದೇವರಿಗೆ ಸಂಬಂಧಪಟ್ಟಂಗೆ ಏನಾದ್ರು ಪೂಜೆ ಪುನಸ್ಕಾರಗಳನ್ನ ನಿಲ್ಸಿದ್ರೆ ಈ ಸಮಯದಲ್ಲಿ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಇನ್ನು ಅತಿ ಹೆಚ್ಚಿನ ಶುಭ ಫಲವನ್ನೇ ನಾವು ವೀಕ್ಷಿಸಬಹುದು. ವ್ಯಯಾಧಿಪತಿ ಶುಕ್ರ ಗ್ರಹ ಇಲ್ಲಿ ಕರ್ಮ ಕೇಂದ್ರ ಸ್ಥಾನದಲ್ಲಿ ಗೋಚರಿಸುವಾಗ ಶುಕ್ರ ಗ್ರಹ ಏನಕ್ಕೆಲ್ಲ ಕಾರಕರಾಗ್ತಾರೆ ಅಂತಂದ್ರೆ, ಒಂದು ಹೊಸ ಮನೆ ಆಗ್ಬೋದು, ಹೊಸ ವಾಹನ ಆಗ್ಬೋದು, ಹೊಸ ವಸ್ತ್ರಗಳಾಗ್ಬೋದು, ಅಥವಾ ಒಡೆಯ ವಸ್ತುಗಳಾಗ್ಬೋದು, ಅಲಂಕಾರಿಕ ವಸ್ತುಗಳಿಗೆ ಸಂಬಂಧಪಟ್ಟಂಗ ಆಗ್ಬೋದು, ಏನಾದ್ರೂ ಒಂದು ಹೊಸ ವಸ್ತುಗಳನ್ನ ಮನೆಗೆ ತರ್ತಕ್ಕಂಥದ್ದು, ಒಂದು ವಾಹನ ಮನೆಗೆ ತರ್ತಕ್ಕಂಥದ್ದು, ಹೊಸ ಮನೆ ಕಟ್ಕೊಳ್ಳೋಂಥದ್ದು, ಇಂಥದ್ದೆಲ್ಲದ್ರಿಂದಲೂ ಶುಕ್ರ ಗ್ರಹ ಶುಭ ಫಲಗಳನ್ನೇ ಕೊಡ್ತಾರೆ. ಕೆಲವೇ ದಿನಗಳ ನಂತರ ಕರ್ಮಸ್ಥಾನ ಸಂಚಾರ ಮುಗಿಸಿ ಏಕಾದಶ ಸ್ಥಾನಕ್ಕೆ ಶುಕ್ರ ಬಂದಾಗ ಇನ್ನು ಅತಿ ಹೆಚ್ಚಿನ ಶುಭ ಫಲಗಳನ್ನೇ ನೋಡಬಹುದು. ಶುಭವಾಗಲಿ.